ಶಾಂತಕ ಗೌಡ್ರ ಎಲ್ಲಿ ಹೋದ್ರ? ಅವರು ಇಲ್ಲೇ ಬಾಜು ಊರಿಗೆ ಹೋಗ್ಯಾರವ. ಏನೋ ಕೆಲಸ ಇತ್ತು ಅಂತ ಹೇಳಿ ಇನ್ನ ಬಂದಿಲ್ಲ. ಬರ್ಬೋದು ಈಗ ಇನ್ನೂ ಸ್ವಲ್ಪ ತನ ಬಿಟ್ಟು ಏನಾರ ಏನು ಸಂಜೆಗೆ ಬರ್ತಾರ ಒಮ್ಮೆ ಗೊತ್ತಿಲ್ಲ. ಹೌದನ ಶಾಂತಕ್ಕ, ಒಂದು ಮಾತು ಕೇಳ ನಿಂಗೆ. ಮೊನ್ನೆ ಹಳೆ ಸ್ಟೋರಿ ಎಲ್ಲ ಹೇಳಾಕತ್ತಿದ್ದೀವ. ಏನೇನಾಯ್ತು, ಯಾಕೆ ನಿಮ್ಮ ಅವರ ನಡಕ್ ಜಗಳ ಬಂತ ಅಂತೇಳಿ ಅಷ್ಟೊತ್ತನ ಅಂದ್ರೆ ಗೌಡ್ರು ಬಂದ್ಬಿಟ್ರೆ ನೀನು ಸುಮ್ಮನೆ ಆಗ್ಬಿಟ್ಟು. ಅದಕ್ಕೆ ಈಗಾರ ಹೇಳ ಶಾಂತಕ್ಕ. ಹೇಳ್ತೀನಿ. ಭಾಳ ಜನಕ್ಕೆ ಅದೇ ಅನಿಸ್ತಿರ್ತೈತಿ, ಯಾಕೆ ಇವ್ರ ಮಂತ್ಯ ನಡಕ ಇಷ್ಟೊಂದು ಬಿರುಕು, ಯಾಕೆ ಏನಾಯ್ತು ಅಂಥೇಳಿ ಭಾಳ ಜನಕ್ಕೆ ಅನಿಸ್ತಿರ್ತೈತಿ. ಅದೇ ಹೊಸದಾಗಿ ನನ್ನ ಮದುವೆ ಆಗಿತ್ತು. ನಾನು, ನಮ್ಮ ಅತ್ತಿ, ನನ್ನ ಗಂಡ, ನನ್ನ ನಾದ್ನಿ, ಆಮೇಲೆ ಆ ಮನೆ ಒಳಗೆ ಇಷ್ಟೇ ಮಂದಿ ಇದ್ದಿದ್ದೆ. ಅವಾಗೇನೋ ಅದೇ ಹೊಸದಾಗಿ ನನ್ನ ಮದುವೆ ಆಗಿತ್ತು. ಎಷ್ಟು ಆಸೆಯಿಂದ ಆ ಮನೆ ಒಳಗೆ ಚೆಂದಾಗಿರ್ಬೇಕು, ಹಂಗಿರ್ಬೇಕು ಹಿಂಗಿರ್ಬೇಕಂತ ಏನೋ ಒಂದು ಇರ್ತಾವಲ್ಲ ಹೆಣ್ಮಕ್ಳ ಕನಸುಗಳು, ಹಂಗೆ ಬಂದಾಗ ಈಕೆ ನಾದ್ನಿಗೆ ಏನು ಗೊತ್ತೇನ, ನಿಮಗೆ ನಾನು ಗುರುತು ಸಿಗಲಿ ಅನ್ನೋ ಕಾರಣಕ್ಕೆ ನಾನು ಈಗಿರೋ ಡ್ರೆಸ್ಸಲ್ಲೇ ಅದೀನಿ. ನಾನು ಶಾಂತಕ್ಕನ ನಾದ್ನಿ ಗುರ್ತಿಟ್ಕೋರಿ. ಅದಕ್ಕೆಮ್ಮ ಇವತ್ತು ನಾಷ್ಟಕ್ಕೆ ಏನು ಮಾಡಿರಿ? ಅದು ರಾಗಿ ಅಂಬ್ಲಿ ಮಾಡಂದ್ರೆ ಎಲ್ಲರಿಗೆ ಅದನ್ನ ಮಾಡಿದೆ. ನಾನು ಅದನ್ನು ಕುಡಿಯಂಗಿಲ್ಲ ಅದಕ್ಕೆಮ್ಮ. ನೀವು ಅದನ್ನೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲ ಮಾಡಿದ್ರು ಈ ಬೇರೆದವ್ರಿಗೆ ಮಾಡ್ರಿ, ನಂಗೆ ಬೇರೆ ಏನಾರು ಮಾಡ್ರಿ. ಉಪ್ಪಿಟ್ಟು ಮಾಡ್ರಿ, ನಾನು ಬೇಕಾದ್ರೆ ಚುಮ್ಮರಿ ಹಾಕೊಂಡು ತಿಂತೇನೆ. ಸರಿ ಮಾಡ್ತೇನೆ. ಸೌಭಾಗ್ಯ, ಒಬ್ರಿಗೆ ಒಂದೊಂಥರ ಮಾಡಕ್ಕೇತನ. ಏನು ಮಾಡ್ಯಾಳ ಅದನ್ನು ತಿನ್ನ, ಏನಾಗೋದಿಲ್ಲ, ಆರೋಗ್ಯಕ್ಕೆ ಒಳ್ಳೇದದ. ಅವ್ವ ನೀನು ಸೊಸಿ ಪರ ವಹಿಸ್ಕೊಂಡು ಬರಬೇಡ, ನನ್ನ ಕೇಳಿ ಮಾಡ್ಬೇಕಲ್ಲ ಈ ಮನೆ ಒಳಗೆ. ಅವ್ರಿಗೆ ತಿಳಿದಿದ್ದು ಮಾಡಿದ್ರ ಈಗ ಏನಾಯ್ತು, ಇವತ್ತು ಮಾಡ್ಯಾಳ ತಿನ್ನ, ಏನಾಗಲ್ಲ. ಒಲ್ಲ ಇರ್ಲಿ ಬಿಡ್ರಿ ಅತ್ತಿಯಾರ, ಮಾಡ್ಕೊಡ್ತೇನೆ ಉಪ್ಪಿಟ್ಟು. ಅವು ಅದಾಳ ಅಂತೇಳಿ ನಾಟಕ ಮಾಡ್ತಾಳೆ. ಮಾಡಿದ್ದನ್ನು ಬಿಟ್ಟು ಅದನ್ನು ಮಾಡಿದ್ದನ್ನು ಮಾಡಂತ ಯಾಕಷ್ಟು ಉಪದ್ರ ಕೊಡ್ತಿ? ಏನೋ ಒಂದು ಮಾಡ್ಯಾಳ ಇಲ್ಲ, ಅದು ನಮ್ಮನ್ನು ಕೇಳಿ ನನ್ನ ಕೇಳೇ ಮಾಡಿದ್ದಕ್ಕೆ. ನಾನೇ ಎಲ್ಲರಿಗೆ ರಾಗಿ ಅಂಬ್ಲಿ ಮಾಡುವ, ನಾಷ್ಟಕ್ಕೆ ಎಲ್ಲರೂ ಕುಡಿತಾರ, ಮೊಸರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಅಂತಿದ್ದಕ್ಕೆ ಹ್ಞೂ ಅಂತ ಮಾಡಿದ್ಲಕ್ಕೆ. ನೀ ಈಗ ಒಲ್ಲೆ ಅಂದ್ರೆ ದಿನ ತಿಂತಿದ್ದೇ ಇಲ್ಲ ಮಾಡಿದಾಗ. ನಂಗೆ ಇವತ್ತು ತಿನ್ಬೇಕು ಅನಿಸ್ವಲ್ತವ. ನೋಡು ಮತ್ತೆ ತಿಂತಾವ ನೀನು. ಶಾಂತ, ಓ ಬಾರಪ್ಪ ಸೋಮಶೇಖರ ಬರಪ್ಪ. ಏನಪ್ಪ ಊರು ಹೊಂಟಿ? ಹ್ಞೂ ಮರ ಅದೇ ಎಲ್ಲ ಕೆಲಸ ಮುಗಿತ್ರಿ ನಂದು ಊರಾಗ. ಅದಕ್ಕೆ ಮುಗಿಸ್ಕೊಂಡು ಹೊಂಟಿದ್ನಲ್ಲ, ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ನಮ್ಮ ತಂಗಿನ ಅಂತ ಬಂದೆ. ಆಯ್ತಪ್ಪ, ಮಾತಾಡ್ಸ್ಕೊಂಡು. ಹ್ಞೂ ಮರ ಮತ್ತೆ ಬರೋದು ಎಷ್ಟು ದಿನ ಆಕೈತೆ ಗೊತ್ತಿಲ್ಲ ಹೊಳ್ಳಿ. ಅದಕ್ಕೆ ಮಾತಾಡ್ಸಿ ಹೋದ್ರೆ ನನಗೂ ಒಂದು ಸಮಾಧಾನ, ಅಪ್ಪ ಅವು ಹೇಳಾಕೈತಿ ಅಂತ. ಆಗ್ಲಪ್ಪ ತಡಿ, ಉಪ್ಪಿಟ್ಟು ಮಾಡಕತ್ತಾಳ, ನಾ ಹೋಗಿ ಬಿಡಿಸಿ ನಾ ಮಾಡ್ತೇನೆ, ಆಕಿನ ಕಳಿಸ್ತೇನೆ. ಅಕ್ಕಿ ಮಾಡ್ತಾಳೆ ಬಿಡವ, ನೀ ಅಕ್ಕಿ ವಯಸ್ಸಿಗೆ ತ್ರಾಸ ತಗೋತಿ. ಸರಿ ಪಾಪ, ಅವ್ರಣ್ಣ ಮಂದನ ಮಾತಾಡ್ಲಿ ಊಟ ಪಾಪ. ಏನಂಗ ಅಲ್ಲೇ ಕುಂದ್ರಬೇಕನ ಆಕಿ, ಸುಮ್ಮನಿರ್ನಿ. ಶಾಂತ ಹೋಗುವ, ನಿಮ್ಮ ಅಣ್ಣ ಬಂದಾನ, ನಾ ಉಪ್ಪಿಟ್ಟು ಮಾಡ್ತೀನಿ, ನೀವು ಹೋಗು. ಅಂದಂಗೆ ನಿನ್ನ ಹೆಸರೇನ? ನನ್ನ ಹೆಸರ ಸೌಭಾಗ್ಯ. ನೀವು ಅವ್ರ ಸ್ವಂತ ಅಣ್ಣನ? ಎಷ್ಟು ಮಂದಿ ನೀವು ಅಣ್ಣಗಳು? ಯಾಕೆ ನಿಂಗೆ ಗೊತ್ತಿಲ್ಲ, ನಾ ಒಬ್ನ. ಅಂದ್ರೆ ನಿಮ್ಮ ತಂಗಿ ಭಾಳ ದಪ್ಪ ಅದಾರಲ್ಲ, ಅವರು ನಿಮಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಅದಕ್ಕೆ ಕೇಳಿದೆ. ಅಂದಂಗೆ ನಿಮ್ಮ ಮದ್ವೆ ಯಾವಾಗ? ನನ್ನ ಮದುವೆ ಅದ್ರ ಚಿಂತೆ ನಿಮಗೆ ಯಾಕೆ, ನಿಮ್ದಷ್ಟು ನೀವು ನೋಡ್ಕೊರಿ. ಅಣ್ಣ ಏನಿಲ್ಲವಾ, ಹೊಂಟಿದ್ದೆ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹ್ಞೂ ಅಣ್ಣ ಬಾ. ಮಸ್ತದಾಳ ಈಕಿನ. ನಾನು ಮದುವೆ ಮಾಡ್ಕೊಂಡ್ರೆ ಹೆಂಗಾಗ್ಬೋದು? ಹೆಂಗಾರ ಮಾಡಿಕಿನ ಮದುವೆ ಮಾಡ್ಕೋಬೇಕಲ್ಲ. ನಮ್ಮ ತಂಗಿಗೆ ಕೇಳ್ತಂತೇಳಿ ಕೊಡ್ತಾರ ಈಕಿನ ನನಗೆ ಅಂತೇಳಿ. ಹಾಳಾದ ಈ ಬಾಡ ಒಬ್ಬ ಮತ್ತಗ ಇವ್ ನೋಡಿದ್ರೆ ನನ್ನ ಮೈ ಉರಿತೈತೆ ನೋಡತ್ತಾಗ. ಮದುವೆ ಮನ್ಯಾಗೂ ಅಷ್ಟೇ ಪಿಕ್ಕಿ 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 ಅಂತ ನನ್ನ ನೋಡ್ತಾನೆ. ಈಗೂ ಹಂಗೆ ನಮ್ಮನೆ ಜಲ್ ಸುರಿಸ್ತತಿ. ಅಣ್ಣ ಹಂಗಾರೆ ಇವತ್ತು ಊರು ಹೊಂಟೆ ಅಪ್ಪ ನೀನು? ಹ್ಞೂ, ನಾ ಕೊಟ್ಟಿದ್ದು ರೊಕ್ಕನ ಖರ್ಚಿಗೆ ತೆಗೆದಿಟ್ಕೋ, ಹಿಡಿ ಇನ್ನಷ್ಟು ತಗೋ. ಇವ ಅಣ್ಣ ಬೇಡ, ನನಗೆ ಇಲ್ಲೇನು ಕಡಿಮೆ ಆಗೈತಿ, ಎಷ್ಟು ಪ್ರೀತಿಯಿಂದ ನೋಡ್ಕೊಂತಾರ, ಇಲ್ಲಿ ರೊಕ್ಕಕ್ಕೇನು ನಂಗೆ ತೊಂದರೆ ಇಲ್ಲಪ್ಪ, ಬೇಡ. ಹಂಗೇನಾರು ಬೇಕಾದ್ರೆ ನಾನೇ ಬಾಯ್ಬಿಟ್ಟು ಕೇಳ್ತೇನಂತ, ನೀನೀಗ ರೊಕ್ಕ ಕೊಡ್ಬೇಡ. ನೋಡ್ತಿಲ್ಲ ಇಲ್ಲಿ ಸಂಪತ್ತಿಗೆ ಏನು ಕಡಿಮೆ ಐತಿ? ಏನೂ ಕಡಿಮೆ ಇಲ್ಲವಾ, ಆದ್ರೆ ನಮ್ಮ ತಂಗಿಗೆ ನಾಮ ಕೊಡ್ಬೇಕಾಗಿದ್ದು ಕೊಡ್ಬೇಕಾ? ಇರಲಿ, ನನಗೇನು ತೊಂದರೆ ಇಲ್ಲ. ಅಂದಂಗೆ ಶಾಂತ, ಅವನು ಮದುವೆ ಮಾಡ್ಕೊಲ್ಲ ಅಂತ ಒಟ ಹಚ್ಚಿಬಿಟ್ಟಾಳ ನನಗೆ. ಏನು ಮಾಡ್ಬೇಕು ನಂಗೆ ಆಗ್ಬಿಟ್ಟತಿ. ನಾನು ಇಷ್ಟು ದಿನ ತಂಗಿ ಮದುವೆ ಮಾಡೇ ಮಾಡ್ಕೋಬೇಕು ಅಂತಿದ್ದೆ, ಈಗ ನಿನ್ನ ಮದುವೆನೂ ಆತ, ಅದಕ್ಕೆ ನನಗೆ ಗಟ್ಟು ಬಿದ್ದಾಳೆ. ಏನು ಮಾಡಲಿ? ಒಳ್ಳೇದಾತ, ಮೊದಲು ಮದುವೆ ಮಾಡ್ಕೊ ನೀನು. ಮದುವೆ ಮಾಡ್ಕೊಳ್ಳಾದ ನಿಂತ್ಬಿಟ್ಟು ಇಷ್ಟ ಆತಿಲ್ಲ, ನನ್ನ ಮದುವೆನೂ ಆತ. ಈಗ ನೀನಾರ ಮದುವೆ ಮಾಡ್ಕೊಳ್ಳೋಣ ಅಂದ್ರೆ ಅವಾಗ ಖುಷಿ ಆಕತಿ. ಆಮೇಲೆ ಅವಗೂ ಬರ್ಬರ್ತಾ ವಯಸ್ಸಣ್ಣ, ಒಂದು ಮದುವೆ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ಜೀವನ ಚಂದ ಇರ್ತೈತಿ. ಆಮೇಲೆ ಅಕ್ಕಿ ನೋಡ್ಕೊಂಡು ಹೋಗ್ಕಳ ಮನೆ ಜವಾಬ್ದಾರಿಯಿಂದ ನಮ್ಮ ಹೋಗು ಒಟ್ಟು ಕಡಿಮೆ ಆಕತೆ. ಹಾಂ, ಅದಕ್ಕೆ ಏನು ತಿಳ್ಕೊಳಂಗಿಲ್ಲ ಅಂದ್ರೆ ಏನೋ ಕೇಳ್ಬೇಕಂದೆ. ಏನಣ್ಣ? ಅದು ನಿಮ್ಮ ಸೌಭಾಗ್ಯನ ನನಗೆ ಕೊಟ್ಟು ಮದ್ವೆ ಮಾಡ್ತಾರನ್ನ ಕೇಳಿ ನಿಮ್ಮ ಮನ್ಯಾಗ. ಅಣ್ಣ ಬೇಡಪ್ಪ ಬೇಡ, ನಾ ಹಿಂಗೆ ಕೇಳಾಕತಿ. ಅಕ್ಕಿ ಮನಸ್ಸಿನಾಗ ಏನಾಯ್ತು ಏನೋ ಯಾರಿಗೆ ಗೊತ್ತು. ಆಕಿನೂ ನನ್ನ ಪ್ರೀತಿ ಮಾಡ್ತಾಳ, ಒಂಥರ ನೋಡ್ತಿರ್ತಾಳ. ಇದೆಲ್ಲ ನಿನ್ನ ಮುಂದೆ ಹೇಳಿದ್ರೆ ನಂಗೆ ಒಂಥರ ಮುಜುಗರ ಆಕತಿ. ಆದ್ರೆ ಅಕ್ಕಿ ಮನಸ್ಸಿನ ನನ್ನ ಬಗ್ಗೆ ಪ್ರೀತಿ ಇರೋದಂತ ನಿಜ. ಬೇಕಾದ್ರೆ ನೀವು ಒಂದ್ಸಲ ಕೇಳ, ನಿನ್ನ ಮನಸ್ಸಿನ ಏನಾರ ಪ್ರೀತಿ ಐತೆ ಅಂತೇಳಿ. ಹ್ಞೂ ಅಂತ ಹೇಳ್ಬೇಕಾರೆ ನೋಡು. ಎಲ್ಲ ಕಳ್ಳ ಅಂದ್ರೆ ಆಗ್ಲೇ ನಿಮ್ಮಿಬ್ಬರದು ಮಾತುಕತೆನ ಆಗೈತೇನ? ಹಾಂ,
ಆದ್ರೆ ಹೇಳ್ಕೊಳಕ್ಕೆ ಒಂಚೂರು ನಾಚಾತಾಳ, ಬಾಯಿ ಬಿಟ್ಟು ಹೇಳಿಲ್ಲ ಅನ್ನೋದು ಒಂದೇ. ಹಾಂ, ಆದ್ರೆ ಆಕಿ ಮನಸ್ಸಿನಾಗ ಇರೋದಂದ್ರೆ ನಾನೇ ಅಂತ ನಂಗೆ ಗೊತ್ತು ಪಕ್ಕ. ಅಂದಲ್ಲೇ ನಾನು ಹೊಳ್ಳೊಳ್ಳು ನೋಡ್ತಾಳ, ನಗ್ತಾಳ, ಪ್ರೀತಿಯಿಂದ ಮಾತಾಡ್ತಾಳ, ಇಷ್ಟಪಡ್ತಾಳ. ಮತ್ತೆ ಅಣ್ಣ ಏನಪ್ಪ ನನಗೆ ಏನು ಆಕಿ ನಿನ್ನ ಪ್ರೀತಿ ಅದಾಳ ಅಂತ ಅನ್ಸಲ್ಲ. ನೀ ನೋಡಿದ್ರೆ ಹಿಂಗಂತೀಪ ಏನಪ್ಪ ನಾನು ಇದು ಹೆಂಗೆ ನಂಬಕ ಏನಪ್ಪ ಆತಾಗ. ಈಗ ಸದ್ಯಕ್ಕಂತೂ ನಾ ಏನು ಕೇಳೋದಿಲ್ಲಣ್ಣ, ಕ್ರಮೇಣ ಹೋಗಲಿ ಏನು ಹೊತ್ತು, ಆಮೇಲೆ ನಾನು ಒಂದ್ಸಲ ವಿಚಾರಿಸ್ತೇನಂತ ಆಯ್ತಾ. ಹ್ಞೂ ಸರಿ, ಹಂಗಂತೆ ಭಾಳ ದಿನ ಬಿಡಾಕೋಬಿಡ. ಸ್ವಲ್ಪ ದೌಡಿ ಕೇಳು, ಏನು ದೌಡಿ ಕೇಳು ಏನಂತಾಳೆ ನೋಡು. ಆದ್ರೆ ಮಾತ್ರ ನಮ್ಮ ಮದುವೆ ಆಗೋದು ಮಾತ್ರ ನಿನ್ನ ಕೈಯಾಗೆ ಐತಿ. ನೀ ಹ್ಞೂ ಅಂದ್ರೆ ಮದುವೆ ಮಾಡ್ಕೊತೀನಿ, ಆಕಿನ್ನೇ ಮತ್ತು ನಾ ಯಾರನ್ನೂ ಮದುವೆ ಮಾಡ್ಕೊಳಂಗಿಲ್ಲ. ಆಯ್ತಣ್ಣ ಸರಿ, ಹಂಗೆ ಅನ್ನಕ್ಕೆ ಹೋಗ್ಬೇಡ. ಒಂದ್ಸಲ ನಾನು ವಿಚಾರಿಸ್ತೀನಿ, ವಿಚಾರಿಸಿ ಆಮೇಲೆ ನಿಂಗೆ ಹೇಳ್ತೇನೆ ಆಯ್ತಾ. ಸರಿ ಬರ್ಲೆ. ಹೋಗ್ಬರ್ತೀನಿ ತಂಗಿ, ಏನಾದಿತ್ತಂದ್ರೆ ಹೇಳ ನನಗೆ. ಹ್ಞೂ ಅಣ್ಣ. ಮಾವರ ಹೋಗ್ಬರ್ತೀನಿ ರೀ. ಓ ಹೊಂಟಿಪ್ಪ, ಇರ್ಬೇಕಿಲ್ಲ ಹೋಗಕ್ಕೆ ಬರ್ತಿತ್ತು. ಇಲ್ರಿ ಮಾವರ ಹೋಗ್ಬರ್ತೀನಿ ರೀ. ಮತ್ತು ಮನ್ಯಾಗ ಅಲ್ಲಿ ಯಾರೂ ಇಲ್ಲ, ನಂದು ಸ್ವಲ್ಪ ಕೆಲಸ ಮುಗೀತು. ಸುಳ್ಳ ಇಲ್ಲಿದ್ದಾರೆ ಏನು ಮಾಡಲಿ ಅದಕ್ಕೆ. ಸರಿ ಆಯ್ತು ತೋರಪ್ಪ, ಹೋಗ್ಬರ್ರಿ ಹಂಗಾರ. ಶಾಂತ ಹೊಂಟ್ನಾ ನಿಮ್ಮಣ್ಣ ಬೇಜಾರಾತನ? ಈಗ ಒಂದು 4 ದಿನ ಇಲ್ಲೇ ಇದ್ದ, ಏನೋ ಕೆಲಸ ಅಂತೇಳಿ ಈಗ ಹೋದ್ನಲ್ಲ, ಬೇಜಾರಾತು. ಅಣ್ಣ ಹೋದ್ರವ್ರು? ಹಾಂ ಹೋದ್ರುವ, ಏನಾರ ಹೇಳೋದಿತ್ತು? ಅವ್ನು ಇಲ್ಲಿ ಬರೋದು ಇಷ್ಟ ಇಲ್ಲ ನನಗೆ, ಇನ್ನೇನು ಅವ್ನು ಬರಬೇಡ ಇಲ್ಲಿ ಅಂತ ಹೇಳ್ಬಿಡ್ಲೇನ? ಬೇಡ ಬೇಡ, ಅತ್ತಿಗೆಮ್ಮದಾಳ, ಮತ್ತು ಅತ್ತಿಗೆಮ್ಮಗೆ ಸಿಟ್ಟು ಬಂದರೆ ಹೆಂಗೆ ಹೇಳ್ತಾಳಲ್ಲಿಕ್ಕಿ ನಮ್ಮ ಅಣ್ಣನ ಬಗ್ಗೆ ಅಂತೇಳಿ. ಮೊದಲೇ ಅತ್ತಿಗೆಮ್ಮಗೆ ನನ್ನ ಕಂಡ್ರಾಗಲ್ಲ, ಯಾಕೆ ಒಂಥರ ಮಾಡ್ತಾಳ. ಎಲ್ಲರೂ ಅತ್ತಿಗೆಮ್ಮನ ಮೇಲೆ ಅಷ್ಟು ಜೀವ ಅದಾರ. ಬೇಡ ತಡಿ ಹೋಗ್ಲಿ, ಹೇಳೋದು ಬೇಡ. ಹೇಳೋದೇನು ಬೇಡ. ನಮ್ಮ ಅತ್ತಿಗೆ ಮೇಲ್ದಾಗ ನಮ್ಮ ಅಣ್ಣಗೆ ಹೇಳ್ತೇನೆ, ಹಾಳಾದವನು ಏನಾರು ಒಂದು ಹೇಳಿ ಒಳಗೆ ಹೋಗ್ಬೇಕಲ್ಲ. ಯಾಕೆ ಬಗ್ಗೆ ಏನಾರು ಹೇಳೋದಿತ್ತೆ? ಏನಿಲ್ಲ ಏನಿಲ್ಲ ಅತ್ತಿಗೆಮ್ಮ, ಏನು ಹೇಳೋದಿಲ್ಲ. ಏನು ಹುಡುಗಿದು? ಓ ಅಣ್ಣ ಹೇಳಿದ್ ನಿಜ ಹಂಗಾರ. ಈಕಿಗೂ ನಮ್ಮ ಅಣ್ಣನ ಮೇಲೆ ಮನಸ್ಸೈತಿ. ವಯಸ್ಸಿಂದು ಏನಂತ ಅಂತರೇನಾಗಲ್ಲ, ಇಷ್ಟಕ್ಕೂ ಗಂಡ್ಮಕ್ಳಿಗೆಲ್ಲ ಎಂಥ ವಯಸ್ಸು. ಈಕಿಗಿಂತ ನಮ್ಮ ಅಣ್ಣ ಒಂದು 7-8 ವರ್ಷ ದೊಡ್ಡವ ಇರ್ಬೇಕಷ್ಟೆ. ಸರಿ, ಈಕಿಗೆ ಇಷ್ಟ ಐತಿ ಅಂದ್ರೆ ಹಂಗಾರ ಅದಕ್ಕೆ ಮತ್ತೆ ನಮ್ಮ ಅಣ್ಣ ಹೋಗಿದ್ದಂಗೆ ನೋಡಕ್ಕೆ ಬಂದಾಳ ಈಕಿ, ಇಲ್ಲಾಂದ್ರೆ ಯಾಕೆ ಬರ್ತಿದ್ಲ? ಸರಿ ಸರಿ, ಹಂಗಾರೆ ಇದ್ರ ಬಗ್ಗೆ ಇವ್ರ ಹತ್ರ ಒಂದ್ಸಲ ಆದಾಗ ಮಾತಾಡ್ತೀನಿ. ಶಾಂತ ಏನು ಯೋಚನೆ ಮಾಡತ್ತಿ? ಏನಿಲ್ಲ ರೀ, ಅಂದಂಗ್ರಿ ನಾ ಹಿಂಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ತಂಗಿಗೆ ಮದ್ವೆ ಮಾಡ್ತೀರಾ? ಅಲ್ಲ ಅಂದ್ರೆ ಮಾಡ್ಸೋ ಅಂದಾಜು ಏನಾರು ಆಯ್ತಾ? ಹಾಂ ನೋಡೋಣ, ನೋಡಿ ಮದುವೆ ಮಾಡೋಣ. ಈಗ ಅರ್ಜೆಂಟ್ ಏನೈತಿ ಬಿಡು ಹೋಗ್ಲಿ. ನಾನು ಹೇಳಿಟ್ಟೇನೆ ಒಂದಿಬ್ರಿಗೆ, ಚಲೋ ಯಾವ್ದಾರು ಹುಡುಗಿದ್ರು ಹೇಳ್ರಿ ಅಂತೇಳಿ ಹ್ಞೂ ಅಂದಾರ. ಸರಿ. ಏನಪ್ಪ ದೋಸ್ತ? ಓ ಬಾರ್ಲಿ, ಏನು ಮಾಡತ್ತಿದ್ದಪ್ಪ? ಎಲ್ಲಿ ಹೋಗಿದ್ದಿ? 2 ದಿನ ಆತ ಕಂಡೇ ಇಲ್ಲ ಮಗನ, ಎತ್ತಾಗ ಹೋಗಿದ್ದಿ? ಕೆಲಸ ಇತ್ತು ಮರಯ್ಯ, ಬರ್ಬೇಕಂತ ಎಷ್ಟು ಅನ್ಕೊಂಡೆ, ಕೆಲಸ ಇತ್ತು. ಅಲ್ಲಿ ಚಂದ್ರೆ, ನೀ ಇಲ್ದ ನನಗೆ ಕೈಕಾಲು ಆಡಂಗಿಲ್ಲ ಅಂತ ಗೊತ್ತೈತಿ, ಅಂದ ಮ್ಯಾಗ ಹೋಗಿ ಅಲ್ಲಿ? ಹ್ಞೂ, ಅದ ನಮ್ಮವ್ವ ಒಂದೇ ಸಲ ಮದ್ವಿ ಮಾಡ್ಕೊಂತ ಗಂಟ ಬಿದ್ದಾಳಪ್ಪ. ಎಲ್ಲಾರ ಮನೆ ಒಳಗೂ ಮದ್ವಿ ವಿಚಾರ ನೀ ಹೆಂಗ ಮಾಡ್ಕೊ, ಮತ್ತೆ ಇನ್ನು ಎಷ್ಟು ದಿನ ಹಂಗ ಇರ್ತಿ? ಮಾಡ್ಕೋಬೇಕು, ನನಗಿಷ್ಟ ಆಗುವಂತ ಹುಡುಗಿ ಸಿಗ್ಬೇಕಲ್ಲಪ್ಪ. ಹುಡುಗಿ ನಿನಗಿಷ್ಟ ಆಗುವಂಥದ್ದಂದ್ರೆ ಎಲ್ಲಿ ಹುಡ್ಕಕ್ಕೆ ಹೋಗೋಣಪ್ಪ? ಮುಂದೆಪ್ಪ ಯಾವ್ದು ಹುಡುಗಿ ಮನ್ಸಿಗೆ ಬಂದಿಲ್ಲ ನನಗೆ, ಏನ್ ಮಾಡ್ಲಿ ನೋಡೋಣ. ನನ್ನ ಇಷ್ಟಪಡುವಂತ ಹುಡುಗಿ ಸಿಕ್ಕಾಗ ಮದ್ವಿ ಮಾಡ್ಕೋತೀನಿ. ಆತ್ ಬಿಡಪ್ಪ, ಹಂಗಾರ ಮುಗಿದೋತ್ ಕತಿ. ಹೆಣ್ಮಕ್ಳು ಕಂಡ್ರೆ ಮಾರು ದೂರ ಓಡ್ತಿ ಮಗನ, ಮತ್ತು ನೀನು ಇಷ್ಟ ಬೇರೆ ಪಡ್ತಾವ್ರನ? ಅಂದಂಗೆ ನಂದು ಒಂದಿಟ್ಟು ಕೆಲಸ ಐತಿ, ನಾ ಹೊರಗೆ ಹೊಂಟೇನಿ. ಏನು ಹಂಗೆ ನಮ್ಮ ತಂಗಿಗೆ ಒಂದು ಯಾವ್ದಾರು ವರ ಇದ್ರು ನೋಡು. ನಿನಗೂ ಹೇಳೇನಿ, ಈಗ ಸಿಕ್ಕರ್ಗೆ ಹೇಳಿದ್ರಲ್ಲ ಪಟ್ನ ವರ ಸಿಗುದು ಅದಕ್ಕೆ. ಆತು ನಡಿಪ ಮಗನ, ನಾಷ್ಟ ಮಾಡಿ ನಡಿ. ಚಂದ್ರ ಯಾವಾಗ ಬಂದಪ್ಪ? ಈಗ ಬಂದಿವೆ. ಹೌದಾ? ಆತಪ್ಪ, ನಡಿ ಬಾ, ಉಪ್ಪಿಟ್ಟು ಮಾಡಿ ತಿಂತೀನಿ. ಹಾ ಬರ್ತೇನೆ, ತಿಂತೇನೆ. ಬಾ ಹಂಗಾರ ಹಾಕಿಡ್ತೀನಿ, ಕಾದಾನೆ ಹಾಕಿಡ್ತೀನಿ, ಬಾ. ಮಗನ ನೀವು ಉಪ್ಪಿಡ್ತೀನಿ ಹಂಗಾರ, ನಂದು ದೊಡ್ಡ ಕೆಲಸ ಐತೆ, ಹೋಗ್ಬರ್ತಾನೆ. ಬಾರ್ಲಿ, ನೀನು ನಾಷ್ಟ ಮಾಡ್ಬಾ. ರಾಗಿ ಅಂಬ್ಲಿ ಕುಡ್ದನ್ಲೇ, ನಾನು ಏನು ಮಸ್ತ್ ಮಾಡಿದ್ಲು, ಒಂದು ವಾಟೆ ಪೂರ ರಾಗಿ ಅಂಬ್ಲಿ ಕುಡ್ದನಪ್ಪ, ಅದಕ್ಕೆ ಏನು ಬೇಡ. ಹಂಗಾರ ಸರಿ. ಸೌಭಾಗ್ಯ ಉಪ್ಪಿಟ್ಟು ಮಾಡ್ಯಾರಂತಲ್ಲ ಅಮ್ಮ, ಹಾಕೊಡ್ಬಾ. ಹಾಕೊಡ್ತೀನಿ. ಏನ ಹಂಗ್ ನೋಡತಿ? ಏನಿಲ್ಲ, ಅದು ನಿನ್ನ ಹತ್ರ ಏನೋ ಹೇಳ್ಬೇಕಿತ್ತು. ಏನ ಅದು? ನೀ ನಮ್ಮ ಅಣ್ಣನ ಮುಂದೆ ಹೇಳ್ಬಾರ್ದಾ ಮತ್ತೆ? ಇಲ್ಲ ಹೇಳ. ಅದು ಅದು ನಾನು ಏನಿಲ್ಲ. ನಾನು ಏನಿಲ್ಲ ಹಂಗಂದ್ರೆ ಏನದ ಅರ್ಥ? ಹೋಗಿಬಿಟ್ಲು, ಏನೋ ಅಣ್ಣನ ಮುಂದೆ ಹೇಳ್ಬೇಡ ಅಂದ್ಲು. ಏನು ಯಾರಿಗೆ ಗೊತ್ತು? ಓ ಅವ್ರ ಅಣ್ಣ ಮದ್ವೆ ವಿಚಾರ ತೆಗ್ದಾನಲ್ಲ, ಅದಕ್ಕೆ ನಾ ಮದುವೆ ಆಗಕತ್ತೇನೆ ಅಂತ ಏನಾರ ಹೇಳಿಲ್ಲ ಏನ? ಮದುವೆ ಅಂದ್ರೆ ಹೆಣ್ಮಕ್ಳಿಗೆ ಎಷ್ಟು ನಾಚಿಕೆ ನೋಡ. ಆಯ್ತಾಯ್ತು. ಅತ್ತಿಯರ, ನಿಮ್ಗೊಂದು ಮಾತು ಕೇಳ್ಬೇಕಿತ್ತು. ಏನವ? ಅದು ನಮ್ಮ ಅಣ್ಣಗ ಕನೆ ನೋಡಕತ್ತಿತ್ತು. ನೀವು ಹ್ಞೂ ಅನ್ನೋದಾದ್ರೆ ಸೌಭಾಗ್ಯನ ನಮ್ಮ ಅಣ್ಣಗೆ ಕೊಡೋದ ಅಂತ.
ಏನ ಸೌಭಾಗ್ಯನ ನಿಮ್ಮ ಅಣ್ಣಗ ಅಲ್ವಾ 6 ವರ್ಷ ಪರ್ಕಕತ್ತೇನ 7-8 ವರ್ಷನ ಬೇಡವಾ ಸುಮ್ಮನೆ ಯಾಕೆ ನಾ ಏನು ಬಲವಂತ ಕೇಳಾತಿಲ್ರಿ ಅತ್ಯಾರ ಅಂದ್ರೆ ಸೌಭಾಗ್ಯಾಗೂ ಮನಸ್ಸೈತಿ ನಮ್ಮ ಅಣ್ಣಗೂ ಮನಸ್ಸೈತಿ ಇಬ್ರು ಇಷ್ಟಪಟ್ಟಾರ ನನಗೀಗ ಸುದ್ದಿ ಗೊತ್ತಾತ ಅದಕ್ಕೆ ಸುಮ್ಮನೆ ಅವ್ರು ಇಷ್ಟಕ್ಕೆ ಇರೋದ್ರಾಗ ಯಾಕೆ ನಡ್ಕೊಳ್ಳೋದು ಅಂತ ಅಷ್ಟೇ ಮತ್ತೇನಿಲ್ಲ ಇಲ್ಲಾಂದ್ರೆ ನಾ ಕೇಳ್ತಿದ್ದಿಲ್ಲಪ್ಪ ಈ ಮಾತನ್ನ ಓ ಸೌಭಾಗ್ಯಗೂ ಮನಸ್ಸೈತಾ ಆಕಿ ಏನಪ್ಪ ನನ್ನ ಮುಂದೆ ಯಾವಾಗ ಹಂಗೆ ತೋರಿಸ್ಕೊಂಡಿಲ್ಲ ಆಕಿ ಹಡದ ತಾಯಿ ಮುಂದೆ ಯಾರು ಹೇಳ್ತಾರ ನಮ್ಮ ಅಣ್ಣನ ಆಕಿಗೂ ನನ್ನ ಮೇಲೆ ಮನಸ್ಸೈತಿ ನಾನು ನೋಡಿದ್ರೆ ಭಾಳ ಪ್ರೀತಿಯಿಂದ ನಡ್ಕೋತಾಳ ನಾನು ಬಾಯ್ ಬಿಟ್ಟು ಹೇಳೋಕ್ಕಾಗಲ್ಲವ ನೀನು ಒಂಚೂರು ಕೇಳಿ ನಿಮ್ಮ ಇಲ್ಲೇ ಮನ್ಯಾಗ ಅಂತಂದ ಆಕಿನೂ ಬಂದ್ಲ ಏಕಾಏಕಿ ನಮ್ಮ ಅಣ್ಣ ಹೋದ್ಬಿಟ್ಲೆ ಅಣ್ಣ ಹೋದ್ನಾ ಅಂತ ಓಡಿ ಬಂದ್ಲ ಹೋದ್ರ ನಿಮ್ಮ ಅಣ್ಣ ಅಂತೇಳಿ ಒಂಥರ ಬೇಜಾರು ಮಾಡ್ಕೊಂಡು ಹೋದ್ಲ ಓ ಹೌದಾ ಆಗಲಿ ಬಿಡವ ಏನು ನಿಮ್ಮ ಮನೆಗೇನು ಕಡಿಮೆ ಐತಿ ಬೇಕಂದಂಗೆ ಚಲೋನೇ ಅದಾರ ಅಲ್ಲಿ ಆದರೂ ಹೌದಿಲ್ಲ ನಿಮ್ಮ ಅಣ್ಣನೂ ಒಳ್ಳೆ ಮನುಷ್ಯನ ಅದಾನ ದುಡಿತಾನ ಬೇಕಾದಂಗೆ ಹೊಲ ಮನೆ ಐತಿ ಎಲ್ಲ ಐತಿ ಅಡ್ಡಿ ಇಲ್ಲ ಕೊಟ್ಟು ಮದುವೆ ಮಾಡ್ಬೋದು ಆದರೂ ಯಾವುದಕ್ಕೂ ಸೌಭಾಗ್ಯ ನನ್ನ ಮಾತು ಕರೆದು ಕೇಳೋದು ಒಳ್ಳೇದಂತೀನ ಕೇಳಿ ನೋಡ್ರಿ ಅವ ನಾ ಒಂಚೂರು ತೋಟದ ಕಡೆ ಹೋಗ್ಬರ್ತೀನಿ ಬೇ ಸೌಭಾಗ್ಯ ಬಾಯಿಲೆ ಏನವ ಏನು ಮನಸ್ಸಿನಾಗ ಪ್ರೀತಿ ಚಿಗುರೈತಿ ಕಾಣ್ತತಿ ನಾಚಿಕೆ ಸೌಭಾಗ್ಯ ಎಲ್ಲ ಹೇಳಿದ ಅವ್ನು ನಮ್ಮ ಮುಂದೆ ಓಹೋ ನಾನು ಹೇಳಿದ್ದು ಒಂದೇ ಮಾತನ್ನೇ ಅರ್ಥ ಮಾಡ್ಕೊಂಡು ಆಗಲೇ ಬಂದು ಇಲ್ಲಿ ಮಾತಾಡೋಣ ನಾನಂದ್ರೆ ಅವನಿಗೆ ಅಷ್ಟಿಷ್ಟ ಕಾಣ್ತತಿ ಅದಕ್ಕೆ ನಾನು ಬರೀ ನಾನು ಅಂತ ಅಂದಿದ್ದೇ ಅರ್ಥ ಮಾಡ್ಕೊಂಡು ಇಲ್ಲಿ ಬಂದು ನಮ್ಮ ಅವನಿದ್ರಿಗೆ ನಮ್ಮ ಅತ್ತಿಗೆ ಮನಿದ್ರಿಗೆಲ್ಲ ಹೇಳೋಣಲ್ಲ ನಮ್ಮ ಅಣ್ಣನಿದ್ರಿಗೆ ಅದಕ್ಕೆ ನಾನು ಕೇಳಾಕತ್ತಾರೇನ ಹ್ಞೂ ಅಂದ್ಬಿಡ್ಲೆ ನನಗೂ ಅವನಂದ್ರೆ ಭಾಳ ಇಷ್ಟ ಅವನ್ನ ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ಐತೆ ನಂಗೆ ಹ್ಞೂ ಅಂದ್ಬಿಡ್ಲೆ ಹಾಗೆ ಮಾಡ್ತೀನಿ ಹೇಳ ನಿನಗೂ ಪ್ರೀತಿ ಐತೆನ ಮನಸ್ಸಿನಾಗೇನ್ರ ಓಹೋ ಇದು ಯಾವಾಗ ನಡೆದತ್ತು ರೀ ಇದು ನಡೀತಾ ತುಂಬ ದಿನನೇ ಆಗೈತಿ ಇಕ್ಕಿ ಬಾಯಿ ಬಿಟ್ಟಿದ್ದಿಲ್ಲ ಕಡೆಗೆ ಅವನೇ ಬಾಯಿ ಬಿಟ್ಟ ಅತ್ತಿಗೆಮ್ಮ ಅವ್ವ ನನಗೂ ಅವ್ರಂದ್ರೆ ಇಷ್ಟ ಅವ್ರನ್ನ ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ಐತಿ ನೀವು ಹ್ಞೂ ಅಂದ್ರೆ ನೀವು ಯಾವಾಗ ಅಂತೀರೋ ಅವಾಗ ನಾನು ಅವ್ರ ಕಡೆ ತಾಳಿ ಕಟ್ಟಿಸ್ಕೊಳಕ್ಕೆ ರೆಡಿ ನನಗೂ ಅವ್ರಂದ್ರೆ ಭಾಳ ಇಷ್ಟ ನಾನೇ ಹೇಳ್ಬೇಕಂತಿದ್ದೆ ನಿಮ್ಮಿದ್ರಿಗೆ ಆದರೆ ನಂಗೆ ಧೈರ್ಯ ಸಾಲಿಲ್ಲ ಮುಜುಗರ ಆಯ್ತು ಕಡೆಗೆ ಅವ್ರ ಹತ್ರ ಹೇಳಿದ್ದೆ ಅವರೇ ಬಂದು ನಿಮ್ಮ ಹತ್ರ ಹೇಳ್ಯಾರ ಅದಕ್ಕೆಮ್ಮ ನನ್ನ ಪ್ರೀತಿಗೆ ಎಷ್ಟು ಸಹಾಯ ಮಾಡತ್ತೀರಿ ನೀವು ನಂಗೆ ಭಾಳ ಖುಷಿ ಆಗತ್ತೈತೆ ಅದಕ್ಕೆಮ್ಮ ನೀವೇ ಮುಂದೆ ನಿಂತೆಲ್ಲ ಮದುವೆ ಮಾಡಿಕೊಡ್ಬೇಕು ನೀನು ತಲೆ ಕೆಡಿಸ್ಕೋಬೇಡ ಏನ ನಾನೇ ಎಲ್ಲ ಉಸ್ತುವಾರಿ ತೊಗೋತೀನಿ ಆದಷ್ಟು ದೌಡ್ ಲಗ್ನ ಮಾಡ್ತೇನತ್ತ ನೀನಂತರೂ ಆ ಮನೆಗೆ ಹೋದ್ರೆ ರಾಣಿ ಗತೆ ಇರ್ತಿ ಚೆನ್ನಾಗಿರ್ತಿ ಚಲೋ ನೋಡ್ಕೋತಾನ ಅನ್ನೋದ್ರಾಗಂತೂ ಏನೂ ಇದು ಇಲ್ಲ ಮದುವೆ ಅಂದ್ಬಿಟ್ಲೆ ಗಲ್ ಕೆಂಪಾತ ನೋಡಿದ್ರಿ ಗೌಡ ಸಿದ್ಧ ಮತ್ತೆ ಹಿಂಗಂತಾನಲ್ಲಪ್ಪ ಮತ್ತೆ ಏನು ಮಾಡೋದು ಈಗಾಕಿ ಇಷ್ಟಪಟ್ಟಾಳಂತ ಸುಮ್ಮನೆ ನಾವು ಅಲ್ಲೇ ಬೇಡ ಹಂಗೆ ಹಿಂಗೆ ಅಂದು ನಾಳೆ ಓಡ್ಯಕ್ಕೆ ಹೋಗೋದು ಇಲ್ಲ ಇಷ್ಟಪಟ್ಟು ಮದುವೆ ಮಾಡ್ಕೋತೀವಂತೆ ಬಾಯ್ ಮಾಡೋದು ಸುಮ್ಮನೆ 4 ಮಂದಿ ಇದ್ರಿಗೆ ನಮ್ದು ಒಬ್ರು ಕಳ್ಕೊಳ್ಳೋದು ಅದಕ್ಕೆ ಮರ್ಯಾದೆ ಕಳ್ಕೊಳಕ್ಕಿಂತ ಸುಮ್ಮನೆ ಮನ್ಯಾಗ ಎಲ್ಲರೂ ಸೇರಿ ಮದುವೆ ಮಾಡಿ ಚಂದ ಹೌದನ್ನಂಗೆ ಶಾಸ್ತ್ರೋಕ್ತವಾಗಿ ಮನೆ ತುಂಬಿಸ್ಬಿಟ್ರೆ ಆಗಾಕೋತ್ ನೋಡಿ ಹೆಂಗಂತಿ ಆಯ್ತು ಕೊಡ್ತಗೊಳೋದು ಮಾಡಿದ್ರಿ ಏನು ಇದ್ರಣ್ಣ ಚಲೋನ ಅಲ್ಲ ಅವ್ರ ತಂಗಿ ನಮ್ಮ ಮನ್ಯಾಗ ನಮ್ಮ ತಂಗಿ ಅವ್ರ ಮನ್ಯಾಗ ಚಲೋನ ಅಲ್ಲ ಆಯ್ತು ಹಂಗೆ ಮಾಡೋಣಂತ